ರಾಜ್ ಜಾಬ್ಸ್ಗೆ ಸ್ವಾಗತ. ಫ್ರೆಂಡ್ಸ್, ಸಂಪೂರ್ಣವಾಗಿ ಸರ್ಕಾರಿ ಉದ್ಯೋಗಗಳು ನೋಡಿ, ರಾಜ್ಯ ಸರ್ಕಾರಿ ಉದ್ಯೋಗಗಳಾಗಿರ್ತವೆ, ಕರ್ನಾಟಕ ಸರ್ಕಾರಿ ಉದ್ಯೋಗಗಳು ಹಾಗೆ ಕಾಯಂ ಉದ್ಯೋಗಗಳಾಗಿರ್ತವೆ. ಈ ಒಂದು ಹುದ್ದೆಗಳಿಗೆ ಬೋತ್ ಮೇಲ್ ಆ್ಯಂಡ್ ಫಿಮೇಲ್, ಪುರುಷ ಮತ್ತು ಮಹಿಳಾ ಅಭ್ಯರ್ಥಿಗಳು ಇಬ್ಬರು ಈ ಒಂದು ಹುದ್ದೆಗಳಿಗೆ ಅರ್ಜಿಗಳನ್ನು ಸಲ್ಲಿಸಬಹುದು. ಇನ್ನು ಆಯ್ಕೆಯಾದಂಥ ಅಭ್ಯರ್ಥಿಗಳಿಗೆ ಮೈಸೂರಲ್ಲಿ ನೇಮಕಾತಿ ಮಾಡಿಕೊಳ್ಳಲಾಗುತ್ತೆ ನೋಡಿ. PGT ಮತ್ತು TGT ಹಾಗೂ ಇನ್ನೂ ಉಳಿದಂಥ ಗ್ರಂಥಪಾಲಕ ಹಾಗೂ ಗ್ರಂಥಾಲಯ ಮೇಲ್ವಿಚಾರಕ ಈ ಒಂದು ಹುದ್ದೆಗಳು ಕೂಡ ಇದ್ದಾವೆ. ಸಾಕಷ್ಟು ಹುದ್ದೆಗಳಿದ್ದಾವೆ. ಹೊಸ ನೋಟಿಫಿಕೇಷನ್ ಬಿಡುಗಡೆಯಾಗಿದೆ ನೋಡಿ, 2025 ಹೊಸ ನೋಟಿಫಿಕೇಷನ್ ಆಗಿರುತ್ತೆ. ಇನ್ನು ಒಟ್ಟು 37 ಹುದ್ದೆಗಳಿದ್ದಾವೆ ನೋಡಿ. ಈ ಒಂದು ಹುದ್ದೆಗಳಿಗೆ ಪುರುಷ ಅಭ್ಯರ್ಥಿಗಳು ಹಾಗೂ ಮಹಿಳಾ ಅಭ್ಯರ್ಥಿಗಳು ಇಬ್ಬರು ಕರ್ನಾಟಕ ಯಾವುದೇ ಸ್ಟೇಟಿಂದ ಅಂದರೆ ಕರ್ನಾಟಕ ಸ್ಟೇಟ್ ಒಳಗಿನ ಯಾವುದೇ ಜಿಲ್ಲೆಯಿಂದ ಕೂಡ ನೀವು ಅರ್ಜಿಗಳನ್ನು ಸಲ್ಲಿಸಬಹುದಾಗಿರುತ್ತೆ. ಇನ್ನು ಇಲ್ಲಿ ನೋಡಿ, ಸಂಸ್ಥೆ ಹೆಸರು ಪ್ರಾದೇಶಿಕ ಶಿಕ್ಷಣ ಸಂಸ್ಥೆ ಮೈಸೂರು, ಇಲ್ಲಿಂದ ನೇಮಕಾತಿ ಆಗಿರುತ್ತೆ. ಹುದ್ದೆಗಳ ವಿವರ ನೋಡಿ, PGT TGT ಹಾಗೂ ಇನ್ನೂ ಹಲವು ಹುದ್ದೆಗಳಿದ್ದಾವೆ. ಅದನ್ನು ವಿಡಿಯೋದಲ್ಲಿ ಮುಂದೆ ತಿಳಿಸ್ತಾ ಹೋಗ್ತೀನಿ. ಹಾಗೆ ಒಟ್ಟು 37 ಹುದ್ದೆಗಳಿದ್ದಾವೆ. ಪ್ರತಿ ತಿಂಗಳ ಸಂಬಳ ನೋಡಿ 21,000ದಿಂದ 54,000ವರೆಗೂ ಪರ್ ಮಂತ್ ಸ್ಯಾಲ್ರಿ ಆಗಿರುತ್ತೆ. ಇದು ಇನ್ನು ಮುಂದೆ ಜಾಸ್ತಿ ಕೂಡ ಆಗ್ತಾ ಹೋಗುತ್ತೆ ನೋಡಿ. ಹಾಗೆ ಉದ್ಯೋಗ ಸ್ಥಳ ಆಯ್ಕೆಯಾದಂಥ ಅಭ್ಯರ್ಥಿಗಳಿಗೆ ಮೈಸೂರಲ್ಲಿ ನೇಮಕಾತಿ ಮಾಡಲಾಗುತ್ತೆ ನೋಡಿ. ಇನ್ನು ಯಾವುದೇ ರೀತಿಯ ಒಂದು ಲಿಖಿತ ಪರೀಕ್ಷೆ ಆಗಲಿ, ಯಾವುದೇ ರೀತಿಯ ಒಂದು ಅರ್ಜಿ ಶುಲ್ಕ ಆಗಲಿ ಇರಲ್ಲ. ನೇರವಾಗಿ ವಾಕಿನ್ ಅಂದರೆ ಸಂದರ್ಶನ ಇರುತ್ತೆ ನೋಡಿ, ಕೇವಲ ಸಂದರ್ಶನ ಇರುತ್ತೆ. ಈ ಒಂದು ಹುದ್ದೆಗಳಿಗೆ ಯಾವುದೇ ರೀತಿಯ ಲಿಖಿತ ಪರೀಕ್ಷೆ ಆಗಲಿ, ಯಾವುದೇ ರೀತಿಯ ಒಂದು ಅರ್ಜಿ ಶುಲ್ಕ ಆಗಲಿ ಇರಲ್ಲ. ಇನ್ನು ಅಧಿಕೃತ ವೆಬ್ಸೈಟ್ ಇದೆ ನೋಡಿ. ಈ ಒಂದು ಅಧಿಕೃತ ವೆಬ್ಸೈಟ್ ಲಿಂಕನ್ನು ವಿಡಿಯೋ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ, ಅಲ್ಲಿಗೆ ಹೋಗಿ ಇನ್ನೂ ಹೆಚ್ಚಿನ ಮಾಹಿತಿಯನ್ನು ತಿಳ್ಕೊಳ್ಬೋದು. ಹಾಗೇನ ಫ್ರೆಂಡ್ಸ್, ಹುದ್ದೆಗಳ ಡೀಟೇಲ್ಸ್ ನೋಡಿ, ಪೋಸ್ಟ್ಗಳ ಸಂಖ್ಯೆ ಹಾಗೂ ವಯೋಮಿತಿ ನೋಡಿ. PGT 7 ಹುದ್ದೆಗಳಿದ್ದಾವೆ. ಗರಿಷ್ಠ 40 ವರ್ಷದ ಒಳಗಿನವರು ಅರ್ಜಿಗಳನ್ನು ಸಲ್ಲಿಸಬಹುದು. ಇನ್ನು ಪ್ರಯೋಗಾಲಯ ಸಹಾಯಕ 3 ಹುದ್ದೆಗಳಿದ್ದಾವೆ, ಗರಿಷ್ಠ 30 ವರ್ಷ. ಹಾಗೆ ಇನ್ನು TGT 9 ಹುದ್ದೆಗಳಿದ್ದಾವೆ. ಹಾಗೆ ಕೆಲಸದ ಅನುಭವದ ಶಿಕ್ಷಕ 7 ಹುದ್ದೆಗಳಿದ್ದಾವೆ ನೋಡಿ, ಗರಿಷ್ಠ 35 ವರ್ಷದ ಒಳಗಿನವರು. ಹಾಗೆ ಇನ್ನು ಪ್ರಾಥಮಿಕ ಶಿಕ್ಷಕರು 3 ಹುದ್ದೆಗಳಿದ್ದಾವೆ. ಪೂರ್ವ ಪ್ರಾಥಮಿಕ ಶಿಕ್ಷಕರು 3 ಹುದ್ದೆಗಳಿದ್ದಾವೆ. 2 ಹುದ್ದೆಗಳಿಗೂ 30 ವರ್ಷದ ಒಳಗಿನವರು ಅರ್ಜಿಗಳನ್ನು ಸಲ್ಲಿಸಬಹುದು. ಇನ್ನು ಹಾಗೆ ಇಲ್ಲಿ ನೋಡಿ, ಪೂರ್ವ ಪ್ರಾಥಮಿಕ ಶಿಕ್ಷಕರು 3 ಹುದ್ದೆಗಳಿದ್ದಾವೆ, ಗರಿಷ್ಠ 30 ವರ್ಷ. ಹಾಗೆ ವೃತ್ತಿಪರ ಶಿಕ್ಷಕರು 2 ಹುದ್ದೆಗಳಿದ್ದಾವೆ, ಗರಿಷ್ಠ 37 ವರ್ಷ. ವೃತ್ತಿಪರ ಸಹಾಯಕ ಗ್ರಂಥಾಲಯ 1 ಹುದ್ದೆ ಇದೆ ನೋಡಿ, ಗರಿಷ್ಠ 30 ವರ್ಷದ ಒಳಗಿನವರು ಅರ್ಜಿಗಳನ್ನು ಸಲ್ಲಿಸಬಹುದು. ಇನ್ನು ಅರೆ ವೃತ್ತಿಪರ ಸಹಾಯಕ ಗ್ರಂಥಾಲಯ, ಅರೆ ವೃತ್ತಿಪರ ಅಂದರೆ ಪಾರ್ಟ್ ಟೈಮ್ ಆ ಥರ ಇರುತ್ತೆ, 1 ಹುದ್ದೆ ಇದೆ ನೋಡಿ. ಹಾಗೆ ತಂತ್ರಜ್ಞ 1 ಹುದ್ದೆ ಇದೆ. ಈ 2 ಹುದ್ದೆಗಳಿಗೂ 27 ವರ್ಷ ಒಳಗಿನವರು ಅರ್ಜಿಗಳನ್ನು ಸಲ್ಲಿಸಬಹುದಾಗಿರುತ್ತೆ. ಹಾಗೆ OBC ಅಭ್ಯರ್ಥಿಗಳಿಗೆ 3 ವರ್ಷ ಮತ್ತು SC/ST ಅಭ್ಯರ್ಥಿಗಳಿಗೆ 5 ವರ್ಷಗಳ ವಯೋಮಿತಿ ಸಡಿಲಿಕೆ ಕೂಡ ಇರುತ್ತೆ ನೋಡಿ. ಆದಷ್ಟು ನಿಮ್ಮ ವಯಸ್ಸಿನ ಲೆಕ್ಕಾಚಾರ ಮಾಡಿಕೊಂಡು ನೀವು ಅರ್ಜಿಗಳನ್ನು ಸಲ್ಲಿಸಬಹುದು. ಇನ್ನು ಶೈಕ್ಷಣಿಕ ಅರ್ಹತೆ ನೋಡಿ, ಮೊದಲಿಗೆ SSLC ಹಾಗೂ PUC, ಡಿಪ್ಲೊಮಾ, D.Ed, BSc, BCA, BLIB ಹಾಗೂ ಇನ್ನು ಇಲ್ಲಿ ನೋಡಿ BLI ಮತ್ತು SC ಹಾಗೂ ಯಾವುದೇ ಡಿಗ್ರಿ, ಎನಿ ಡಿಗ್ರಿ, BE, BTech, MLB, SC, MLI ಹಾಗೂ BSc ಮತ್ತು B.Ed ಹಾಗೂ B.Ed ಮತ್ತು MA, MSc, ಸ್ನಾತಕೋತ್ತರ ಪದವಿ ಹಾಗೂ ಯಾವುದೇ ಡಿಪ್ಲೊಮಾ ಹೊಂದಿದ್ದರೂ ನೀವು ಅರ್ಜಿಗಳನ್ನು ಸಲ್ಲಿಸಬಹುದಾಗಿರುತ್ತೆ ನೋಡಿ. ಹಾಗೆಯೇ ಯಾವ ಒಂದು ಹುದ್ದೆಗಳಿಗೆ ಏನು ಅರ್ಹತೆ ಅಂತ ಕೂಡ ಕೊಟ್ಟಿದ್ದಾರೆ ನೋಡಿ. PGT ಹುದ್ದೆಗಳಿಗೆ B.Ed ಅಥವಾ ಸ್ನಾತಕೋತ್ತರ ಪದವಿ, MA ಅಥವಾ MSc ಅಥವಾ ಸ್ನಾತಕೋತ್ತರ ಪದವಿ, ಇದರಲ್ಲಿ ಯಾವುದಾದ್ರೂ ಒಂದು ಡಿಗ್ರಿನೇ ಮಾಡ್ಕೊಂಡಿದ್ದರೂ ನೀವು PGT ಹುದ್ದೆಗಳಿಗೆ ಅರ್ಜಿಗಳನ್ನು ಸಲ್ಲಿಸಬಹುದು. ಇನ್ನು ಪ್ರಯೋಗಾಲಯ ಸಹಾಯಕ ಯಾವುದಾದ್ರೂ ಡಿಪ್ಲೊಮಾ, BSc, BCA, BE ಅಥವಾ BTech. TGT ಹುದ್ದೆಗಳಿಗೆ ನೋಡಿ, BSc, B.Ed, BE ಮತ್ತು B.Ed ಮಾಡ್ಕೊಂಡಿದ್ದರೂ ನೀವು TGT ಹುದ್ದೆಗಳಿಗೆ ಅರ್ಜಿಗಳನ್ನು ಸಲ್ಲಿಸಬಹುದು. ಕೆಲಸದ ಅನುಭವ ಶಿಕ್ಷಕ ನೋಡಿ, ಡಿಪ್ಲೊಮಾ ಅಥವಾ ಪದವಿ, BSc, B.Ed ಅಥವಾ ಪದವಿ. ಪ್ರಾಥಮಿಕ ಶಿಕ್ಷಕರು D.Ed, B.Ed ಅಥವಾ B.Ed ಮಾಡಿದಂಥ ಅಭ್ಯರ್ಥಿಗಳು. ಪೂರ್ವ ಪ್ರಾಥಮಿಕ ಶಿಕ್ಷಕರು D.Ed ಕೇಳಿದ್ದಾರೆ ನೋಡಿ. ಯಾವ ಒಂದು ಹುದ್ದೆಗಳಿಗೆ ಏನು ಯಾವ ಒಂದು ಕ್ರೈಟೇರಿಯಾ ಇದೆ ಅದನ್ನು ಕೂಡ ಕೊಟ್ಟಿದ್ದಾರೆ. ನೀವು ಕರೆಕ್ಟಾಗಿ ಯಾವ ಡಿಗ್ರಿಯನ್ನು ಮಾಡ್ಕೊಂಡಿದ್ದೀರಾ ಅಥವಾ ಯಾವ ಎಜುಕೇಷನ್ ಮಾಡಿದ್ದೀರಾ ಅದರ ತಕ್ಕನಾಗಿ ನೀವು ಅರ್ಜಿಗಳನ್ನು ಸಲ್ಲಿಸಿ. ಇನ್ನು ವೃತ್ತಿಪರ ಶಿಕ್ಷಕರು ಡಿಪ್ಲೊಮಾ, BSc, BCA, ಪದವಿ, ಸ್ನಾತಕೋತ್ತರ ಪದವಿ ಅಥವಾ ಡಿಪ್ಲೊಮಾ. ವೃತ್ತಿಪರ ಸಹಾಯಕ ಗ್ರಂಥಾಲಯ ನೋಡಿ, LLB ಅಥವಾ MLSC ಈ ಒಂದು ಡಿಗ್ರಿನ ಮಾಡ್ಕೊಂಡಿದ್ದರೆ ನೀವು ಗ್ರಂಥಾಲಯ ಹುದ್ದೆಗಳಿಗೆ ಅರ್ಜಿಗಳನ್ನು ಸಲ್ಲಿಸಬಹುದು. ಅರೆ ವೃತ್ತಿಪರ ಸಹಾಯಕ ನೋಡಿ, ಪಾರ್ಟ್ ಟೈಮ್ ಸಹಾಯಕ ಗ್ರಂಥಾಲಯ ಸಹಾಯಕ ಈ ಒಂದು ಹುದ್ದೆಗಳಿಗೆ ಯಾವುದೇ ಡಿಗ್ರಿ ಅಥವಾ BLSA,
BLSC ಮಾಡಿದರೆ ನೀವು ಅರ್ಜಿಗಳನ್ನು ಸಲ್ಲಿಸಬಹುದು. ಇನ್ನು ತಂತ್ರಜ್ಞ ಹುದ್ದೆಗಳಿಗೆ SLC ಮಾಡಿದ್ರು ಹಾಗೂ PUC ಅಥವಾ ಡಿಪ್ಲೊಮಾ ಯಾವುದೇ ಮಾಡಿದರೂ ನೀವು ಎಜುಕೇಷನ್ ಮಾಡಿದರೂ ನೀವು ಅರ್ಜಿಗಳನ್ನು ಸಲ್ಲಿಸಬಹುದು. ಇನ್ನು ಯಾವ ಹುದ್ದೆಗಳಿಗೆ ಏನು ಸಂಬಳ ಅಂತ ನೋಡೋದಾದರೆ ಇಲ್ಲಿ ನೋಡಿ, PGT ಹುದ್ದೆಗಳಿಗೆ 27,000, ಹಾಗೆ ಪ್ರಯೋಗಾಲಯ ಸಹಾಯಕ 39,000, ಇನ್ನು TGT ಕೆಲಸದ ಅನುಭವ ಶಿಕ್ಷಕ 26,000, ಹಾಗೆ ಪ್ರಾಥಮಿಕ ಶಿಕ್ಷಕರು 21,000, ಹಾಗೆ ಪೂರ್ವ ಪ್ರಾಥಮಿಕ ಶಿಕ್ಷಕರು 25,000, ವೃತ್ತಿಪರ ಶಿಕ್ಷಕರು 25, ಮತ್ತು ವೃತ್ತಿಪರ ಸಹಾಯಕ ಗ್ರಂಥಾಲಯ 54,000 ಇರುತ್ತೆ ನೋಡಿ. ಹಾಗೆಯೇ ಅರೆ ವೃತ್ತಿಪರ ಗ್ರಂಥಾಲಯ ಸಹಾಯಕ ಹಾಗೂ ತಂತ್ರಜ್ಞ 44,000 ಇರುತ್ತೆ ನೋಡಿ. ಯಾವುದೇ ರೀತಿಯ ಅರ್ಜಿ ಶುಲ್ಕ ಇರೋದಿಲ್ಲ, ಯಾವುದೇ ರೀತಿಯ ಒಂದು ಲಿಖಿತ ಪರೀಕ್ಷೆ ಇರಲ್ಲ, ಕೇವಲ ಸಂದರ್ಶನ ಇರುತ್ತೆ ನೋಡಿ. ವಾಕಿನ್ ಸಂದರ್ಶನ ಇರುತ್ತೆ. ನಾನು ಅಡ್ರೆಸ್ ಹೇಳ್ತೀನಿ, ಆ ಅಡ್ರೆಸ್ಸು ಮತ್ತು ಟೈಮಿಗೆ ಅಂದರೆ ಡೇಟಿಗೆ ಕರೆಕ್ಟಾಗಿ ನೀವು ಹೋಗಿ ಜಸ್ಟ್ ನೀವು ಸಂದರ್ಶನ ಅಟೆಂಡ್ ಆದರೆ ಸಾಕು, ನೀವು ಏನು ಇಂಟರ್ವ್ಯೂ ಅಟೆಂಡ್ ಆದರೆ ಸಾಕು, ನಿಮಗೆ ಜಾಬ್ ಇರುತ್ತೆ. ಇಂಟರ್ವ್ಯೂಯಲ್ಲಿ ಪಾಸ್ ಆದಂಥ ಅಭ್ಯರ್ಥಿಗಳಿಗೆ ಯಾವುದೇ ರೀತಿಯ ಒಂದು ಲಿಖಿತ ಪರೀಕ್ಷೆ ಇರಲ್ಲ. ಇನ್ನು ನೋಡಿ, ನೀವು ಹೋಗಬೇಕಾದಂಥ ಸ್ಥಳ ನೋಡಿ, 2 ಸೆಟ್ ರೆಸ್ಯೂಮೆ ಮತ್ತು ನಿಮ್ಮ ಎಜುಕೇಷನ್ ಡಾಕ್ಯುಮೆಂಟ್ಸ್ಗಳ 2 ಸೆಟ್ಟನ್ನು ತೆಗೆದುಕೊಂಡು ಇಲ್ಲಿ ನೋಡಿ ಈ ಒಂದು ಅಡ್ರೆಸ್ಗೆ ನೀವು ಹೋಗಬೇಕಾಗತ್ತೆ. ದಿ ಕಾನ್ಫರೆನ್ಸ್ ರೂಮ್ RI ಮೈಸೂರಿನಲ್ಲಿ 8 ಮೇ 2025 ಇಂಟರ್ವ್ಯೂಗೆ ಹಾಜರಾಗಬೇಕಾಗತ್ತೆ ಅಂತ ಹೇಳಿದ್ದಾರೆ ನೋಡಿ. ಇನ್ನು ಪ್ರಮುಖ ದಿನಾಂಕಗಳು ನೋಡಿ, ಅರ್ಜಿ ಸಲ್ಲಿಕೆ ಆಲ್ರೆಡಿ ಶುರುವಾಗಿದೆ. 8 ಮೇ 2025 ಈ ಒಂದು ಹುದ್ದೆಗಳಿಗೆ ಸಂದರ್ಶನ ಇರುತ್ತೆ ನೋಡಿ. ಹಾಗೆ ಯಾವ ಒಂದು ಹುದ್ದೆಗಳಿಗೆ ಯಾವ ದಿನಾಂಕದಂದು ಸಂದರ್ಶನ ಇರುತ್ತೆ ಅದನ್ನು ಕೂಡ ಕೊಟ್ಟಿದ್ದಾರೆ ನೋಡಿ. PGT ಪ್ರಯೋಗಾಲಯ ಸಹಾಯಕ ಈ ಒಂದು ಹುದ್ದೆಗಳಿಗೆ ಅರ್ಜಿ ಸಲ್ಲಿಸುವಂಥ ಅಭ್ಯರ್ಥಿಗಳಿಗೆ 5 ಮೇ 2025 ಇಂಟರ್ವ್ಯೂ ಇರುತ್ತೆ. ಹಾಗೆ TGT ಅಭ್ಯರ್ಥಿಗಳಿಗೆ 6 ಮೇ, ಕೆಲಸದ ಅನುಭವ ಶಿಕ್ಷಕ ಹಾಗೂ ಪ್ರಾಥಮಿಕ ಶಿಕ್ಷಕರು ಈ ಒಂದು ಹುದ್ದೆಗಳಿಗೆ 7ನೇ ತಾರೀಕಿಗೆ ಇಂಟರ್ವ್ಯೂ ಇರುತ್ತೆ ನೋಡಿ. 7 ಮೇ 2025 ಇಂಟರ್ವ್ಯೂ ಇರುತ್ತೆ. ಹಾಗೆ ಪೂರ್ವ ಪ್ರಾಥಮಿಕ ಶಿಕ್ಷಕರು, ವೃತ್ತಿಪರ ಶಿಕ್ಷಕರು, ವೃತ್ತಿಪರ ಸಹಾಯಕ ಗ್ರಂಥಾಲಯ ಮತ್ತು ಅರೆ ವೃತ್ತಿಪರ ಸಹಾಯಕ ಗ್ರಂಥಾಲಯ ಈ ಒಂದು ಹುದ್ದೆಗಳಿಗೆ 8ನೇ ತಾರೀಕಿಗೆ ನಿಮಗೆ ಇಂಟರ್ವ್ಯೂ ಇರುತ್ತೆ ನೋಡಿ. ಕರೆಕ್ಟಾಗಿ ನಾನು ಹೇಳಿದಂಥ ಟೈಮಿಂಗ್ಗೆ ಸರಿಯಾಗಿ ನೀವು ಯಾವ ಒಂದು ಹುದ್ದೆಗಳಿಗೆ ಅರ್ಜಿ ಸಲ್ಲಿಸ್ತೀರಾ ಆ ಒಂದು ಹುದ್ದೆಗಳಿಗೆ ಸಪ್ರೇಟ್ ಆದಂಥ ಒಂದು ಇಂಟರ್ವ್ಯೂ ಟೈಮಿಂಗ್ ಇದೆ. ಕರೆಕ್ಟಾಗಿ ಇಂಟರ್ವ್ಯೂ ಟೈಮಿಂಗಿಗೆ ಹೋಗಿ ನೀವು ಇಂಟರ್ವ್ಯೂನ ನೀಡಬೇಕಾಗತ್ತೆ ನೋಡಿ. ಈ ರೀತಿಯಾಗಿ ಅರ್ಜಿಗಳನ್ನು ಸಲ್ಲಿಸಬೇಕು. ಬೇರೆ ಯಾವುದೇ ರೀತಿಯ ಆನ್ಲೈನ್ ಆಫ್ಲೈನ್ ಅರ್ಜಿ ಸಲ್ಲಿಕೆ ಯಾವುದೇ ರೀತಿಯ ಅರ್ಜಿ ಸಲ್ಲಿಕೆ ಇಲ್ಲ. ಡೈರೆಕ್ಟಾಗಿ ನೀವು ಕೇವಲ ಜಸ್ಟ್ ನೀವು ಇಂಟರ್ವ್ಯೂಗೆ ಹೋಗಬೇಕಾಗತ್ತೆ. ಈ ರೀತಿಯಾಗಿ ಅರ್ಜಿಗಳನ್ನು ಸಲ್ಲಿಸಬೇಕಾಗತ್ತೆ ನೋಡಿ.